ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಹಬ್ ಕುಕಿಂಗ್ ಚಾನಲ್. ಇವತ್ತು ಆಲೂ ಪರೋಟ ಹೇಗೆ ಮಾಡೋದು ಅಂತ ಆಲೂ ಪರೋಟ ಮಾಡೋದು ಈಸಿ ಅನಿಸುತ್ತೆ. ಆಲೂ ಪರೋಟಗೆ ಆಲೂಗೆಡ್ಡೆ ಸ್ಟಫಿಂಗ್ ಮಾಡೋದು ನೋಡೋದಕ್ಕಷ್ಟೇ ಈಸಿ, ಬಟ್ ಯಾವ ಥರ ಏನು ಅಂತ ಹೇಳ್ಕೊಡ್ತೀನಿ. ಇದು 2 ಥರ ತೋರಿಸ್ತಾ ಇದ್ದೀನಿ. 4 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಫ್ ಟೇಬಲ್ ಸ್ಪೂನ್ ಅಜವಾಯಿನ್ ಪೌಡರ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಲ್ಟು, ಎಲ್ಲ ಮಿಕ್ಸ್ ಆಗಲಿ ಅಂತ ಫಸ್ಟ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ, ಕೊಕೊನೆಟ್ ಆಯಿಲು. ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಹದವಾಗಿ ಕಲಿಸ್ಕೋಬೇಕು. ಯಾವುದೇ ಗಂಟು ಬರದಾಗೆ ಚೆನ್ನಾಗಿ ನಾದಬೇಕು. ಎಷ್ಟು ನಾದತೀವೋ ಅಷ್ಟು ಪರೋಟ ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ, ತುಂಬ ಸ್ಮೂತಾಗಿ ಬರುತ್ತೆ. ಇದನ್ನು ನಾದಿ ಒಂದು 2-3 ನಿಮಿಷ ನೆನೆಯೋದಕ್ಕೆ ಬಿಡೋಣ. ರೆಡಿಯಾಗಿದೆ. ಕುಕ್ಕರಲ್ಲಿ 3-4 ವಿಷಲ್ ಹಾಕಿಸಿ ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬಿಸಿ ಇದೆ, ಈಗ ಸೋಸ್ಬಿಟ್ಟು ಸಿಪ್ಪೆನೆಲ್ಲ ತೆಗೆದು ಬಿಡೋಣ. ತುಂಬ ಬಿಸಿ ಇದೆ. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡೋಣ. ಈಗೆಲ್ಲ ಸಿಪ್ಪೆಗಳನ್ನ ಬಿಡಿಸಿದ್ದೀನಿ. ಆಲೂಗಡ್ಡೆ ರೆಡಿಯಾಗಿದೆ. ಸ್ಮ್ಯಾಶ್ ಮಾಡೋಣ. ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ಯಾವುದೋ ಲಂಪ್ಸ್ ಇರಬಾರ್ದು, ಮಧ್ಯೆ ಏನು ಗಟ್ಟಿ ಸಿಗಬಾರ್ದು. ಆ ಥರ ಸ್ಮ್ಯಾಶ್ ಮಾಡಬೇಕು. ಆಲೂಗೆಡ್ಡೆ ಪೇಸ್ಟ್ ರೆಡಿಯಾಗಿದೆ. ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊಳೋಕ್ಕೆ ಮಸಾಲಗಳನ್ನ ತೊಗೊತಾ ಇದ್ದೀನಿ. ಕಮ್ಮಿ ಮಸಾಲ, ಜಾಸ್ತಿ ಏನಿಲ್ಲ. ಹಸಿಮೆಣ್ಸಿನ್ಕಾಯಿ ಒಂದು 5-6 ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಸಾಲ್ಟು, ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆಲೂಗೆಡ್ಡೆ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ರೆಡಿಯಾಗಿದೆ. ಈಗ ಒಂದು 5-6 ಆಲೂಗೆಡ್ಡೆ ಹೂರಣ ಥರ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಲೆಮನ್ ಸೈಜ್ ಅಷ್ಟು ಸಾಕು. ಸ್ಟಫಿಂಗ್ ಮಾಡೋದಕ್ಕೆ ಫಸ್ಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೂರಣ ಮಾಡ್ಕೊಡ್ತಾ ಇದ್ದೀನಿ, ಆಲೂಗೆಡ್ಡೆ ಹೂರಣ. ಇದು ಲೆಮನ್ ಸೈಜಲ್ಲೇ ಇರಲಿ, ಚೆನ್ನಾಗಿರುತ್ತೆ. ಜಾಸ್ತಿ ದಪ್ಪ ಬೇಡ. ಒಬ್ಬಟ್ಟು ಹೂರಣ ಹೇಗೆ ರೆಡಿ ಮಾಡ್ಕೊಂಡಿದ್ದೀನೋ ಅದೇ ಥರ ಆಲೂಗೆಡ್ಡೆ ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಒಂದು ಸ್ವಲ್ಪ ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ನಾನು ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸೊ ಚಪಾತಿ ಚೆನ್ನಾಗಿ ಆಗುತ್ತೆ ಅಂತ. ಲೆಮನ್ ಸೈಜ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನ ಮೈದಾ ಹಿಟ್ಟಲ್ಲಿ ಮಿಕ್ಸ್ ಮಾಡಿ 2 ಸೈಡ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿ ಪೂರಿ ಸೈಜಲ್ಲಿ ಗೋಧಿ ಹಿಟ್ಟನ್ನ ಲಟ್ಟಿಸ್ಕೊಳ್ಳೋಣ. ಒಂದು ಲೇಯರ್ ರೆಡಿ ಆಗಿದೆ.
ಇವಾಗ ಇನ್ನೊಂದು ಚಪಾತಿ ಹಿಟ್ಟನ್ನ ತೊಗೊಂಡು ಇನ್ನೊಂದು ಪೂರಿ ಸೈಜಲ್ಲಿ ರೆಡಿ ಮಾಡ್ಕೊಳ್ಳೋಣ. 2 ಟೈಪ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಇದು ಈಸಿ ವೇ. ಎಷ್ಟಾದ್ರೂ ಫಿಲ್ಲಿಂಗ್ ಮಾಡ್ಕೋಬೋದು. ಆಲೂಗಡ್ಡೆ ಫಿಲ್ಲಿಂಗ್ ಮಾಡ್ಕೋಬೋದು. ಸೊ ಈಗ ಲೆಮನ್ ಸೈಜ್ ಅಷ್ಟೇ ಆಲೂಗಡ್ಡೆ ತೊಗೊಂಡಿದ್ದೀನಿ, ಬಟ್ ಇನ್ನೂ ಜಾಸ್ತಿನೂ ತೊಗೋಬೋದು. ಪೂರಿ ಸೈಜ್ ಲೇಯರ್ನ ಲಟ್ಟಿಸ್ಕೊಂಡಿದ್ದೀವಲ್ಲ ಅದನ್ನು ಇನ್ನೊಂದು ಲೇಯರ್ ಹಾಕ್ತಾ ಇದ್ದೀನಿ. ಈಗ ನಿಧಾನವಾಗಿ ಆಲೂ ಪರೋಟನ ಲಟ್ಟಿಸ್ಕೊಳ್ಳೋಣ. ಯಾವುದೇ ಬ್ರೇಕ್ ಆಗದೆ ಇರೋ ಥರ ನೋಡಿಕೊಂಡು, ಬ್ರೇಕ್ ಆಗೋದಿಲ್ಲ. ಸೊ ಎಲ್ಲೂ ಬ್ರೇಕ್ ಆಗಲ್ಲ, ಮತ್ತು ಆಲೂಗಡ್ಡೆ ಫಿಲ್ಲಿಂಗು ಆಚೆ ಬರಲ್ಲ. ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಬೇಕಾದ್ರೂ ಆಲೂಗಡ್ಡೆ ಫಿಲ್ಲಿಂಗ್ ಮಾಡ್ಕೋಬೋದು. ರೆಡಿಯಾಗಿದೆ ಒಂದು. ನೋಡಿ, ತುಂಬ ಅಗಲವಾಗಿ ಬೇಕಾದ್ರೆ ಚಪಾತಿನ ಲಟ್ಟಿಸ್ಕೋಬೋದು, ಎಲ್ಲೂ ಕಟ್ಟಾಗಲ್ಲ. ಒಂದು ಟೈಪ್ ಮಾಡ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಟೈಪ್ ತೋರಿಸ್ತಾ ಇದ್ದೀನಿ. ಇದು ಬಟ್ಲು ಶೇಪಲ್ಲಿ ತೊಗೋಬೇಕು. ಆಲೂಗಡ್ಡೆ ಹೂರ್ಣನ ಫಿಲ್ ಮಾಡಿಕೊಂಡು ಪೂರ್ತಿ ಒಬ್ಬಟ್ಟು ಥರ ಕವರ್ ಮಾಡಿಕೊಂಡು ಇದನ್ನು ಮೈದಾ ಹಿಟ್ಟಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡಿ, ಜಾಸ್ತಿ ಏನು ಬೇಡ, ಸ್ವಲ್ಪ ಇದ್ರೆ ಸಾಕು ಮೈದಾ ಹಿಟ್ಟು. ಈಗ ಹರಿಯೋಣ. ಸೊ ಇಲ್ಲಿ ಯಾವುದು ಕಟ್ಟಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು, ಎಲ್ಲೂ ಬ್ರೇಕ್ ಆಗಲ್ಲ. ಪರೋಟ ಬೇಯಿಸೋದಕ್ಕೆ ತವಾ ರೆಡಿ ಮಾಡ್ಕೊಂಡಿದ್ದೆ, ಬಿಸಿ ಆಗಿದೆ. ಪರೋಟ ಹಾಕೋಣ. ಆಯಿಲ್ ಅಪ್ಲೈ ಮಾಡೋದು ಬೇಡ, ಫಸ್ಟೇ ಇನ್ನು ಸ್ವಲ್ಪ ಬೇಯಲಿ. ಬೆಂದ ಮೇಲೆ ಉಲ್ಟಾ ತಿರುಗಿಸಿ, ಈಗ ತುಪ್ಪ ಬೇಕಾದರೆ ಎಣ್ಣೆ, ಮಾಮೂಲಿ ಎಣ್ಣೆ ಹಾಕೋಬೋದು, ಬಟ್ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಉಲ್ಟಾ ಮಾಡಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿ. ಆಲೂ ಪರೋಟ 1 ಟೈಪ್ ರೆಡಿಯಾಗಿದೆ. ನೋಡಿ, ಚೆನ್ನಾಗಿ ಬಂದಿದೆ, ಎಲ್ಲೂ ಏನು ಕಟ್ಟಾಗಿಲ್ಲ, ಸ್ಟಫಿಂಗ್ ಎಲ್ಲ ಚೆನ್ನಾಗಾಗಿದೆ. ಸೊ ಒನ್ ಟೈಪ್ ಆಲೂ ಪರೋಟ ರೆಡಿ ಇದೆ. ಇವಾಗ ಸೆಕೆಂಡ್ ಟೈಪ್ ತೋರಿಸಿದ್ನಲ್ಲ, ಅದನ್ನು ಬೇಯಿಸ್ಕೊಳ್ಳೋಣ. ಪರೋಟನ ಸೇಮ್ ಅದೇ ಥರ, ಫಸ್ಟೇ ಆಯಿಲ್ ಹಾಕೋದು ಬೇಡ. ಇದನ್ನು ಉಲ್ಟಾ ಮಾಡಿ ನಂತರ ಹಾಲು ಸ್ಮ್ಯಾಶ್ ಮಾಡಿದ್ದಲ್ಲ ಆ ಕೋಲಲ್ಲಿ ಎಡ್ಜ್ ಕಾರ್ನರಲ್ಲಿ ಫುಲ್ ಕಾರ್ನರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಪರೋಟ ಈಗ 2 ಸೈಡ್ ಕ್ಲೀನಾಗಿ ಬೆಂದಿದೆ. ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೆಕೆಂಡ್ ಟೈಪು ರೆಡಿ ಆಯಿತು. ಈಗ ಸರ್ವ್ ಮಾಡೋಣ ವಿತ್ ಸಾಸ್ ಅಥವಾ ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡೋಣ. ನಾನು ಈಗ ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ದ ರೆಸಿಪಿ. ಆಲೂ ಸ್ಟಫ್ ಪರೋಟ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ತಿನ್ನೋದಕ್ಕೆ ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.